ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ KSRTC ಅವರು ಪ್ರತಿ ವಾರಾಂತ್ಯ ಹಾಗೆಯೇ ಸರ್ಕಾರಿ ರಜಾ ದಿನಗಳಂದು ಫೇಮಸ್ ಡೆಸ್ಟಿನೇಷನ್ಗಳಿಗೆ ಒನ್ ಡೇ ಟೂರ್ ಪ್ಯಾಕೇಜನ್ನು ಬಿಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ಅಥವಾ ರಾತ್ರಿ ತನಕ ಇರೋ ಈ ಪ್ರವಾಸದಲ್ಲಿ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಹೋಗಿ ಬರೋ ಚಾರ್ಜ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಊಟ, ಉಪಚಾರ ಹಾಗೆಯೇ ಎಂಟ್ರಿ ಫೀಸ್ ಏನಾದರೂ ಇದ್ರೆ ಅದೆಲ್ಲ ನೀವೇ ಹಾಕೋಬೇಕು ನಿಮ್ಮ ಕೈಯಿಂದ. ಹಾಗಿದ್ರೆ ಆ ಪ್ಯಾಕೇಜ್ಗಳು ಯಾವುವು ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಯಾಕಂತಂದ್ರೆ ಮುಂದೆ ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ನಡೆಸೋ ಒಂದು ದಿನದ ಪ್ರವಾಸ. ಮೊದಲನೇದಾಗಿ ಹುಬ್ಬಳ್ಳಿ ಮತ್ತೆ ಜೋಗ್ ಫಾಲ್ಸ್ ಗಳ ನಡುವೆ ಒಂದು ಪ್ಯಾಕೇಜ್ ಇದೆ. ಹುಬ್ಬಳ್ಳಿಯಿಂದ ಹೊರಟು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ ನೋಡ್ಕೊಂಡು ಜೋಗ್ ಫಾಲ್ಸ್ ಕೂಡ ತೋರಿಸ್ಕೊಂಡು ಬರ್ತಾರೆ. ಹುಬ್ಳಿಯಿಂದ 2 ಬಸ್ ಹೊರಡುತ್ತೆ. ಒಂದು ರಾಜಹಂಸ ಬಸ್ಸು ಬೆಳಿಗ್ಗೆ 8 ಗಂಟೆ 5 ನಿಮಿಷಕ್ಕೆ ಹೊರಡುತ್ತೆ. ವಾಪಸ್ ಬರೋದು 9 ಗಂಟೆ ಆಗುತ್ತೆ. ಇದರ ಟ್ಯಾರಿಫ್ 450 ರೂಪಾಯಿ. ಹಾಗೆಯೇ ಮಲ್ಟಿ ಆಕ್ಸೆಲ್ ವೋಲ್ವೋ ಬಸ್ ಕೂಡ ಬಿಡುತ್ತೆ. ಅದು 8:10ಕ್ಕೆ. ಇದರ ಟ್ಯಾರಿಫ್ 600 ರೂಪಾಯಿ ಆಗುತ್ತೆ. ಇನ್ನ ಧಾರವಾಡದಿಂದ ಗೋಕಾಕ್ ಫಾಲ್ಸ್ಗೆ ಟೂರ್ ಪ್ಯಾಕೇಜ್ ಇದೆ. ಧಾರವಾಡದಿಂದ ಬಿಟ್ಟು ನವಿಲು ತೀರ್ಥ ಡ್ಯಾಮ್, ಸೊಲಗ ಕ್ಷೇತ್ರ ಹಾಗೆಯೇ ಗೋಕಾಕ್ ಫಾಲ್ಸ್ ಕವರ್ ಮಾಡುತ್ತೆ. ಇದು ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 7:30ಕ್ಕೆ ನಿರ್ಗಮನ ಆದ್ರೆ ಸಂಜೆ ಹಾಗೆ ರಿಟರ್ನ್ ತಂದು ಬಿಡ್ತಾರೆ. ಇದರ ಟ್ಯಾರಿಫ್ 340 ರೂಪಾಯಿ. ಇನ್ನ ಧಾರವಾಡದಿಂದ ದಾಂಡೇಲಿಗೆ ಪ್ಯಾಕೇಜ್ ಇದೆ. ಇದರಲ್ಲಿ ದಾಂಡೇಲಿ ಮೊಸಳೆ ಪಾರ್ಕ್, ಮೌಳಂಗಿ ಫಾಲ್ಸ್, ಕುಳಗಿ ನೇಚರ್ ಕ್ಯಾಂಪ್, ಉಳವಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಗಳು ಕವರ್ ಆಗ್ತದೆ. ಇದು ಕೂಡ ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 7:30ಕ್ಕೆ ಧಾರವಾಡ ಬಸ್ ಸ್ಟ್ಯಾಂಡ್ ಇಂದ ಬಸ್ ಹೊರಡುತ್ತೆ. ಇದರ ಟ್ಯಾರಿಫ್ 340 ರೂಪಾಯಿ. ಇನ್ನ ಶಿರ್ಸಿಯಿಂದ ಜೋಗ್ ಫಾಲ್ಸ್ಗೆ ಟೂರ್ ಪ್ಯಾಕೇಜ್ ಇದೆ. ಶಿರ್ಸಿಯಿಂದ ಹೊರಟು ಜೋಗ್ ಫಾಲ್ಸ್ ಮತ್ತೆ ನಿಪ್ಲಿ ಫಾಲ್ಸ್ ಗಳು ಕವರ್ ಆಗ್ತದೆ. ಇದು ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 8:30ಕ್ಕೆ ಶಿರ್ಸಿ ಬಸ್ ಸ್ಟ್ಯಾಂಡ್ ಬಿಟ್ರೆ ಬರುವಾಗ ಸಂಜೆ ಆಗುತ್ತೆ. ಇದರ ಟ್ಯಾರಿಫ್ 300 ರೂಪಾಯಿ. ಇನ್ನ ಬೆಳಗಾವಿಯಿಂದ ತುಂಬಾ ಪ್ಯಾಕೇಜ್ಗಳು ಹೊರಡ್ತವೆ. ಮೊದಲನೇದಾಗಿ ಬೆಳಗಾವಿ ಗೋಕಾಕ್ ಫಾಲ್ಸ್ ಟೂರ್ ಪ್ಯಾಕೇಜ್. ಇದರಲ್ಲಿ ಹಿಡ್ಕಲ್ ಡ್ಯಾಮ್, ಗೊಡ್ಚಿನ್ಮಾಲ್ಕಿ ಫಾಲ್ಸ್ ಹಾಗೆಯೇ ಗೋಕಾಕ್ ಫಾಲ್ಸ್ ಗಳು ಕವರ್ ಆಗ್ತದೆ. ಇದು ಕೂಡ ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 9 ಗಂಟೆಗೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಹೊರಡುತ್ತೆ. ಇದರ ಟ್ಯಾರಿಫ್ ಬರೀ 190 ರೂಪಾಯಿ. ಇನ್ನ ಬೆಳಗಾವಿಯಿಂದ ಅಂಬೋಲಿ ಫಾಲ್ಸ್ ಟೂರ್ ಪ್ಯಾಕೇಜ್ ಇದೆ. ಇದು ನಾಗರತಾಸ ಫಾಲ್ಸ್ ಹಾಗೆಯೇ ಅಂಬೋಲಿ ಫಾಲ್ಸ್ ಕವರ್ ಮಾಡುತ್ತೆ. ಇದು ಕೂಡ ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 9 ಗಂಟೆಗೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಹೊರಡುತ್ತೆ. ಇದರ ಟ್ಯಾರಿಫ್ 290 ರೂಪಾಯಿ. ಇನ್ನ ಬೆಳಗಾವಿ ಕನ್ನೇರಿ ಅಂತ ಹೇಳ್ಬಿಟ್ಟು ಒಂದು ಟೂರ್ ಪ್ಯಾಕೇಜ್ ಇದೆ. ಇದರಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕೊಲ್ಲಾಪುರ ಹಾಗೆಯೇ ಶ್ರೀ ಕ್ಷೇತ್ರ ಕನ್ನೇರಿ ಮಠ ಮಹಾರಾಷ್ಟ್ರದಲ್ಲಿ ಏನಿದೆ ಅದು ಕವರ್ ಆಗುತ್ತೆ. ಇದು ಮಲ್ಟಿ ಆಕ್ಸೆಲ್ ವೋಲ್ವೋ ಬಸ್ ಆಗಿದ್ದು ಬೆಳಿಗ್ಗೆ 8 ಗಂಟೆಗೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಹೊರಡುತ್ತೆ. ಇದರ ಟ್ಯಾರಿಫ್ 600 ರೂಪಾಯಿ. ಇನ್ನ ಬೆಳಗಾವಿಯಿಂದ ಕುಳಗಿ ಟೂರ್ ಪ್ಯಾಕೇಜ್ ಇದೆ. ಇದರಲ್ಲಿ ಕಕ್ಕೇರಿ ಬಿಷ್ಟಾದೇವಿ ದೇವಸ್ಥಾನ ಹಾಗೆಯೇ ದಾಂಡೇಲಿ ಮೊಸಳೆ ಪಾರ್ಕ್, ಮೌಳಂಗಿ ಫಾಲ್ಸ್ ಮತ್ತೆ ಕುಳಗಿ ನೇಚರ್ ಕ್ಯಾಂಪ್ ಕವರ್ ಆಗುತ್ತೆ. ಇದು ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 7:30ಕ್ಕೆ ಬೆಳಗಾವಿಯಿಂದ ಹೊರಡುತ್ತೆ. ಇದರ ಟ್ಯಾರಿಫ್ 360 ರೂಪಾಯಿ. ಇನ್ನ ಬೆಳಗಾವಿ ಲೋಕಲ್ ಪ್ಯಾಕೇಜ್ ಕೂಡ ಇದೆ. ಇದರಲ್ಲಿ ರಾಜಹಂಸಗಡ, ಮಿಲಿಟರಿ ಶ್ರೀ ಮಹಾದೇವ ದೇವಸ್ಥಾನ, ತೀರಾಚ ಮೃಗಾಲಯ ಹಾಗೆಯೇ ರೇವಣ ಸಿದ್ದೇಶ್ವರ ಮಂದಿರ, ಹುಂಚೇವರಿ ಮಠಗಳು ಕವರ್ ಆಗ್ತದೆ. ಇದು ವೇಗದೂತ ಮಿಡಿ ಸಾರಿಗೆ ಆಗಿದ್ದು ಇದು ಬೆಳಿಗ್ಗೆ 8:45ಗೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಹೊರಡುತ್ತೆ. ಇದರ ಟ್ಯಾರಿಫ್ ಬರೀ 150 ರೂಪಾಯಿ ಮಾತ್ರ. ಇನ್ನ ಬೆಳಗಾವಿಯಿಂದ ನವಿಲು ತೀರ್ಥ ಡ್ಯಾಮ್ ಟೂರ್ ಪ್ಯಾಕೇಜ್ ಇದೆ. ಇದರಲ್ಲಿ ಗಂಗಾಂಬಿಕಾ ಐಕ್ಯ ಸ್ಥಳ ಅಥವಾ ಶ್ರೀ ಅಶ್ವತ್ಥಲಕ್ಷ್ಮಿ ನರಸಿಂಹಸ್ವಾಮಿ ದೇವಸ್ಥಾನ MK ಹುಬ್ಬಳ್ಳಿ ಏನಿದೆ ಅದು ಕವರ್ ಆಗುತ್ತೆ. ಹಾಗೆಯೇ ಕಿತ್ತೂರು ಕೋಟೆ ಕವರ್ ಆಗುತ್ತೆ. ಸೋಮೇಶ್ವರ ದೇವಸ್ಥಾನ ಸೊಲಗ ಕವರ್ ಆಗುತ್ತೆ. ಮತ್ತೆ ನವಿಲು ತೀರ್ಥ ಡ್ಯಾಮ್ ಕವರ್ ಆಗುತ್ತೆ ಮುನಹಳ್ಳಿಯಲ್ಲಿರುವಂತದ್ದು. ಇದು ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 7:30ಕ್ಕೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಹೊರಡುತ್ತೆ. ಇದರ ಟ್ಯಾರಿಫ್ 350 ರೂಪಾಯಿ. ಇನ್ನ ಬೆಳಗಾವಿಯಿಂದ ತಾಮಣೆ ಟೂರ್ ಪ್ಯಾಕೇಜ್ ಇದೆ. ಇದರಲ್ಲಿ ರಾಜಹಂಸಗಡ, ಶ್ರೀ ಸಿದ್ದೇಶ್ವರ ವಿಶ್ರಾಂತ ಆಶ್ರಮ ಬೆಳಗುಂದಿ, ರಕ್ಕಸಕೊಪ್ಪ ಡ್ಯಾಮ್, ತಾಮಣೆ ಫಾಲ್ಸ್ ಅಥವಾ ನೇಚರ್ ಕ್ಯಾಂಪ್ ಅಂತ ಏನಿದೆ ಅದು ಹಾಗೇನೆ ಶ್ರೀ ವೈಜನಾಥ ದೇವಸ್ಥಾನ ಮೈಪಾಲಗಡ ಕವರ್ ಆಗುತ್ತೆ. ಇದು ವೇಗದೂತ ಸಾರಿಗೆ ಆಗಿದ್ದು ಬೆಳಿಗ್ಗೆ 7:45ಕ್ಕೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಹೊರಡುತ್ತೆ. ಇದರ ಟ್ಯಾರಿಫ್ ಬರೀ 200 ರೂಪಾಯಿ. ಇನ್ನ ಬೆಳಗಾವಿಯಿಂದ ಕಕ್ಕೇರಿ ಟೂರ್ ಪ್ಯಾಕೇಜ್ ಇದೆ. ಇದರಲ್ಲಿ ಕೂಡ ರಾಜಹಂಸಗಡ, ಅಸೋಗ ಹೊಳೆದಂಡೆ, ನಂದಗಡ ಸಂಗೊಳ್ಳಿ ರಾಯಣ್ಣ ಸಮಾಧಿ, ಹಲಸಿ ಶ್ರೀ ಕದಂಬೇಶ್ವರ ದೇವಸ್ಥಾನ ಹಾಗೇನೆ ಕಕ್ಕೇರಿ ಶ್ರೀ ಬಿಷ್ಟಾದೇವಿ ದೇವಸ್ಥಾನಗಳು ಕವರ್ ಆದ್ರೆ ಇದರ ಟ್ಯಾರಿಫ್ ಬರೀ 230 ರೂಪಾಯಿ. ಇದು ಕೂಡ ವೇಗದೂತ ಸಾರಿಗೆಯಾಗಿದ್ದು ಬೆಳಿಗ್ಗೆ 7:45ಗೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಇಂದ ಬಸ್ ಹೊರಡುತ್ತೆ. ಇನ್ನ ಬೈಲಹೊಂಗಲದಿಂದ ಬನಶಂಕರಿ ಟೂರ್ ಪ್ಯಾಕೇಜ್ ಇದೆ. ಇದರಲ್ಲಿ
ಬೈಲಹೊಂಗಲದಿಂದ ಬಸ್ ಹೊರಟ್ರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಗೋಡಚ್ಚಿ, ಮೇಣಬಸದಿ ಬಾದಾಮಿ, ಶ್ರೀ ಬನಶಂಕರಿ ದೇವಸ್ಥಾನ ಬಾದಾಮಿ ಹಾಗೇನೆ ಶ್ರೀ ಶಿವಯೋಗಿ ಮಂದಿರಗಳು ಕವರ್ ಆಗುತ್ತೆ. ಇದು ಬೆಳಿಗ್ಗೆ 8:30ಕ್ಕೆ ಬೈಲಹೊಂಗಲದಿಂದ ಬಿಡುತ್ತೆ. ಇದರ ಟ್ಯಾರಿಫ್ 270 ರೂಪಾಯಿ. ಈ ಎಲ್ಲಾ ಪ್ಯಾಕೇಜ್ಗಳು ವಿಶೇಷ ಪ್ರವಾಸ ಪ್ಯಾಕೇಜ್ಗಳಾಗಿದ್ದು, ಈ ಸಾರಿಗೆಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಇರುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ. ಬುಕಿಂಗ್ ಮಾಡೋರು ಕೆಎಸ್ಆರ್ಟಿಸಿ ವೆಬ್ಸೈಟ್ ಅಲ್ಲಿ ಅಥವಾ ಅಫಿಷಿಯಲ್ ಟಿಕೆಟ್ ಕೌಂಟರ್ ಅಲ್ಲಿ ಬುಕ್ ಮಾಡ್ಕೋಬಹುದು. ನಿಮ್ದೇನಾದ್ರೂ ಕ್ವೇರೀಸ್ ಇದ್ರೆ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿ ನಿಮ್ಮ ಕ್ವೇರಿನ ರಿಸಾಲ್ವ್ ಮಾಡ್ಕೋಬಹುದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ವೀಕೆಂಡ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ಹ್ಯಾಪಿ ಅಂಡ್ ಸೇಫ್ ಜರ್ನಿ.